ಮನೇಲಿ ಎಷ್ಟೊಂದು ಥರ ಪಾಯಸಗಳು ಮಾಡ್ಕೊತಾ ಇರ್ತೀವಿ. ಒಂದ್ಸರಿ ಈಗ ರವೆ ಕಡಲೆಬೇಳೆ ಪಾಯಸ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ವಿಕ್ಕಾಗೂ ಆಗುತ್ತೆ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೂ ಆಗುತ್ತೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಬರೋಣ ಬನ್ನಿ. 1 ಕಪ್ ರವೆ, 1 ಕಪ್ ಬೆಲ್ಲ, ಕೊಬ್ಬರಿ ತುರಿ ಅರ್ಧ ಕಪ್, 1/4 ಕಪ್ ಹುರ್ಗಡ್ಲೆ, ದ್ರಾಕ್ಷಿ, ಗೋಡಂಬಿ, ಬಾದಾಮ್. ಇವಾಗ ಕಡಲೆಬೇಳೆನ ತೊಳ್ಕೊಂಡು 1-2 ವಿಸಿಲ್ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಹಾಕ್ಕೊಂಡು 4ರಿಂದ 5 ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇನ್ನೊಂದು ಪ್ಯಾನ್ಗೆ 1 ಕಪ್ ರವೆ ತೊಗೊಂಡಿದ್ವಲ್ಲ ಅದನ್ನ ರೋಸ್ಟ್ ಮಾಡ್ಕೊಳ್ಳೋಣ. ಎಣ್ಣೆ ಏನೂ ಬೇಕಾಗಿಲ್ಲ, ಹಾಗೆ ರೋಸ್ಟ್ ಮಾಡ್ಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಂಡು. ನಿಮಗೆ ರವೆ ಕಲರ್ ಚೇಂಜ್ ಆಗದೇ ಹೆಂಗೆ ರೋಸ್ಟ್ ಆಗಿದೆ ಅಂತ ಗೊತ್ತಾಗಬೇಕಂದ್ರೆ ಅದು ಘಮ ಬರುತ್ತೆ, ಇಲ್ಲಾಂದರೆ ಮುಟ್ಟು ನೋಡಿದಾಗ ಮರಳು ಥರ ಇರುತ್ತೆ. ಇವಾಗ ಇನ್ನೊಂದು ಪ್ಯಾನ್ಗೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಾನು ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆದಮೇಲೆ ಅದನ್ನ ತೆಗೆದಿಟ್ಕೊತಾ ಇದ್ದೀನಿ. ಅದೇ ತುಪ್ಪಕ್ಕೆ ನಾವು ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಕಿರೋ ಕೊಬ್ಬರಿ ಪೇಸ್ಟ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಇವಾಗ ಪಾಯಸಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀವಿ. ರವೆ ಎಷ್ಟು ತೊಗೊಂಡಿರ್ತೀವಿ ಅದ್ರ 3 ಪಟ್ಟಷ್ಟು ಜಾಸ್ತಿ ನೀರು ಹಾಕ್ಕೊಳ್ಳಿ, ಯಾಕಂದರೆ ಅದು ಗಟ್ಟಿ ಆಗುತ್ತೆ. ಅದೇ ನೀರಿಗೆ ನಾನು 1 ಕಪ್ಪಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ನೀವು ಸಕ್ಕರೆನೂ ಹಾಕ್ಕೊಳ್ಬೋದು. ಇವಾಗ ಬೆಲ್ಲ ಎಲ್ಲ ಕರಗೋವರೆಗೂ ಕಾಯಿಸ್ಕೊಳ್ಳೋಣ. ಇದಕ್ಕೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋ ಕಡಲೆಬೇಳೆನೂ ಹಾಕ್ಕೊಳ್ಳೋಣ. ಇವಾಗ ಬೆಲ್ಲ ಕರಗಿ ಒಂದು ಕುದಿ ಬರ್ತಿರ್ಬೇಕಾದ್ರೆ ನಾವು ಸ್ವಲ್ಪನೇ ರೋಸ್ಟ್ ಮಾಡಿ ಇಟ್ಕೊಂಡಿರೋ ರವೆನ ಹಾಕ್ಕೊಳ್ಳೋಣ. ನೀವು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡಿ, ಇಲ್ಲಾಂದರೆ ಗಂಟು ಕಟ್ಕೊಂಡು ಬಿಡುತ್ತೆ, ಉಂಡೆ ಆಗಿಬಿಡುತ್ತೆ. ಈ ಥರ ಒಂದು ಸ್ವಲ್ಪ ಹಾಕ್ಕೊಂಡೇ ತಿರ್ಗಿಸ್ಕೊಂಡೇ ಮಾಡಿ ಅದು ಕಂಪ್ಲೀಟಾಗಿ ಮಿಕ್ಸ್ ಆಗೋವರೆಗೂ, ಇಲ್ಲಾಂದರೆ ಉಂಡೆ ಆಗಿಬಿಡುತ್ತೆ. ರವೆ ಪೂರ್ತಿ ಹಾಕ್ಕೊಂಡು ಕಲಿಸ್ಕೊಂಡ್ಮೇಲೆ ಇದು ಒಂದು ಸ್ವಲ್ಪ ಗಟ್ಟಿ ಆಗಲಿ, ಅದು ರವೆ ಎಲ್ಲ ಒಂದು ಸ್ವಲ್ಪ ಬೇಯಲಿ ನೀರಲ್ಲೇ. ನೋಡಿ, ಈ ಥರ ಟೆಕ್ಸ್ಚರ್ಗೆ ಬಂದರೆ ಸಾಕು, ಇಳಿಸ್ಕೊಂಡ್ಬಿಡ್ಬೋದು. ಅದಕ್ಕೆ ಹೇಳಿದ್ದು ರವೆ ತುಂಬ ಬೇಗ ಗಟ್ಟಿ ಆಗಿಬಿಡುತ್ತೆ, ಅದು ಚೆನ್ನಾಗಿ ಬೆಂದು. ಅದಕ್ಕೆ ಅದ್ರ 3 ಪಟ್ಟಷ್ಟು ನೀರು ಹಾಕ್ಕೊಬೇಕು. ಇವಾಗ ಡ್ರೈ ಫ್ರೂಟ್ಸ್ ಹುರಿದಿಟ್ಕೊಂಡಿರೋದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಳಿಸ್ಕೊತಾ ಇದ್ದೀನಿ. ಆಗಿ ಕಡಲೆಬೇಳೆ ರವೆ ಪಾಯಸ ಮಾಡ್ಕೊಬೋದು ಅಂತ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆ ಕಾಯಿ ತುರಿ, ಏಲಕ್ಕಿ ಮತ್ತು ತುಪ್ಪದ ಘಮ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಟೇಸ್ಟ್ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ ಹೇಳಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ.